Hello everyone, welcome back to my channel. Today is 26th January. As you know, different states celebrates in different ways the Republic Day. Early morning, while I was waiting for my group, I saw one of the other group who was also, heading towards to Nandi Hills. And here you can see their bikes and their riding gears, a lot of different gears. So meanwhile, a whole group gets gathered near Hoskote Toll. I was just capturing few supercars too. They were very fast, hence got only one car. So likewise, even we have planned for the breakfast ride, and it is arranged by Nikhil, who is our ride champ and guide too. So thanks to him, he's taking us as one and getting us back as one. So here we are on the way to Ambaji Durga Fort. That is actually a trekking place too. So a lot of people go for trekking also, a bike ride also. Too much fog on the way, literally. In each of the turns and twists, we are stopping so that we can gather everyone and start the ride again. It shouldn't be like we all are going left and few people are going right. So waiting for few folks who are behind. Finally, this is gonna be left turn to the hill. So from here you can see only mud road up to the temple, to the top of the hill. It is completely mud road. Look at the jump, bro. ಎಲ್ಲೊಂದು ಚಿಕ್ಕದ ಕರೆ ಕಾಣಿಸ್ತಾ ಇದೆ, ಕೆರೆನೇ ಅನ್ಸುತ್ತೆ. ಸೀನ್ ಎಲ್ಲ ಚೆನ್ನಾಗಿದೆ ರೋಡಲ್ಲಿ. ಯಾಕೋ ನಿಂತಿದ್ದಾರೆ ಇಲ್ಲಿ, ಟೀ ಬ್ರೇಕ್ ಅನ್ಸುತ್ತೆ. ಓಕೆ ಬನ್ನಿ ಬ್ರೋ, ಟೀ. Oh, this is tree back.
ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ನಡ್ಕೊಂಡು ಹೋಗ್ತಾ ಇಲ್ಲ, ಗಾಡಿನೇ ತಗೊಂಡು ಹೋಗ್ತಾ ಇದ್ದೇವೆ. ಓಹೋ ಹೋ ಹೋ, ರೋಡ್ ನೋಡಿದ್ರು ಇಲ್ಲಿ ಹಿಮಾಲಯ ತಂದರೆ ನಡೆಯುತ್ತೆ. ಕ್ಲಾಸಿಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಹಿಮಾಲಯ 650 ನೋಡಿ ಓಡ್ತಾವ್ರೆ. ತುಂಬ ಕಲ್ಲುಗಳಿದೆ ಅಲ್ಲಿ. ಹುಷಾರು 650 ನೋಡಿ ಹೆಂಗೆ ಓಡುತ್ತೆ. ನೋಡ್ಕೊಂಡು ವಾಪಸ್ ಬರೋರು ಬರ್ತಾ ಇದ್ದಾರೆ. ಮೇ ಬಿ ಕಾರ್ ಬರೋದಕ್ಕೆ ಇನ್ನೊಂದು ಡಿಫ್ರೆಂಟ್ ವೇ ಇದೆ ಅನ್ಸುತ್ತೆ. ಕಾರ್ ತಂದರು 4x4 ವಿಲ್ ವರ್ಕ್ ಹಿಯರ್. ಇದೇನಿದು ಬೆಟ್ಟದ ಥರ ಇದೆ. Each time you have to tight this. Sure? Each time you have to tight this. Yeah. ಯಾಕೆ ನಡ್ಕೊಂಡು ಹೋಗ್ತಿದ್ದಾರೆ? ಕಾಲು ನಿಲ್ಕಲ್ಲ ಅಂತಾನ? ನಾನು ನಿಂತ್ಕೊಂಡು ಹೋಗ್ತೀನಿ ಅಂದೆ, ನಿಂತ್ಕೊಂಡು ನಾನು ಏನು ಹಿಡ್ಕೊಂಡಿಲ್ಲ ಅಲ್ಲಿ ಗಾಡಿ ನಿಲ್ಲಿಸ್ದಾಗೆ ಇಳಿಯೋಕ್ಕಾಗಲಿಲ್ಲ ಅವ್ರಿಗೆ. ಪಾಪ ನೀವು ಓಡಿಸ್ಬೇಕಾರೆ. turn off the rear ABS, right? Huh? You have to turn off the rear ABS. ಹಾಂ, I am going there. ಹೊಸ ಹಿಮಾಲಯ ನೋಡಿ ಹೆಂಗೆ ಹತ್ತುತ್ತೆ. ವಿಡಿಯೋ ಮಾಡ್ತಿದ್ದಾರೆ ರೈಡ್ ಚಾಂಪ್. ಓಡ್ಸೆ ಓಹೋ, ಸ್ಕೂಟಿ ಬೇರೆ ತಗೊಂಬಂದವ್ರೆ. ಗುಡ್. ಬಂದ್ವಿ ಬೆಟ್ಟದ ಮೇಲೆ. ವ್ಯೂ ಸೂಪರ್ ಆಗಿದೆ ಬೆಟ್ಟದ ಮೇಲಿಂದ. ವರ್ತ್ ವಾಚಿಂಗ್, ವರ್ತ್ ರೈಡ್. ಲವ್ ದ ಪ್ಲೇಸ್. ಗಾಳಿ ಹೆವಿ ಬರುತ್ತೆ ಬೆಟ್ಟದ ಮೇಲೆ. ಮೊನ್ನೆ ತಳ್ಳಿ ಹುಷಾರು ಗುರು. ಬನ್ನಿ, ಇಲ್ಲೊಬ್ಬರು ಟೆಂಪಲಲ್ಲಿ ಸೇವೆ ಮಾಡೋರಿದ್ದಾರೆ. ಕೇಳೋಣ ಟೆಂಪಲ್ ಬಗ್ಗೆ ಏನಿದೆ ಅಂತ, ಏನು ಎತ್ತ ಅಂತ ವಿಚಾರಿಸೋಣ ಬನ್ನಿ. ಲೆಫ್ಟ್ ತಗೊಂಡು ಬಂದ್ವಿ ನಾವು.
ಆದ್ರೆ ಅಲ್ಲಿ ಇವಾಗ ಅವರು ಹೇಳಿ. ಅವ್ರು ನಮ್ಮ ರೈಡ್ ಚಾಂಪ್ ಅವರೇ ನಮ್ಮನ್ನ ಕರ್ಕೊಂಡ್ ಬಂದಿದ್ದು. ಯಾರು? ಸುಮಾರು ಒಂದು ಸರ? 40 ಜನ ಬಂದಿದ್ದೀವಿ. ಈ ಟೆಂಪಲ್ ಬಗ್ಗೆ ಹೇಳಿ ಬ್ರೋ. ಸರ್ ಇಲ್ಲಿ ಅಂಬಾಜಿರಾವ್ ಅಂತ ಮೇಲ್ಗೆ ಈ ಬೆಟ್ಟ ಕಾಣ್ತಿದೆಯಲ್ಲ, ಈ ಬೆಟ್ಟ ಅಂಬಾಜಿರಾವ್ ಅಂತ 1700 ವರ್ಷ ಇತಿಹಾಸ ಹಿಂದೆಗಡೆ ಆಗಿ ಕಟ್ಟಿರೋದು. ಅಂಬಾಜಿರಾವ್ ಕುಂಬಾಜಿರಾವ್ ಅಂತ ಇದ್ರು. ಇದು ಅಂಬಾಜಿರಾವ್ ಬೆಟ್ಟ. ಅಲ್ಲಿ ಆ ಕಡೆ ಕಾಣಿಸ್ತಿರೋದು ಕುಂಬಾಜಿರಾವ್ ಅಂತ. 1700 ವರ್ಷ ಹಿಂದೆ. ಇದು 2015ರಲ್ಲಿ ನಾರಾಯಣ ಸ್ವಾಮಿ ಅಂತ ಅವರಿಗೆ ಅವ್ರ ಕನ್ಸಲ್ಲಿ ಹನುಮ ಬಂದಿದೆ. ಈ ಬೆಟ್ಟದ ಮೇಲೆ ಏನೋ ಫ್ರಾಡ್ ಕೆಲಸ ನಡೆಯುತ್ತಾ ಇತ್ತು. ಆ ಟೈಮಲ್ಲಿ ಅದು ಫ್ರೂ ಸಮೇತ ಸಿಕ್ಕಿದೆ. ಅಲ್ಲಿ ಮೇಲೆ ಹೋಗಿ ನೋಡಿದಾಗ ಎಲ್ಲ ಕೆಲವು ಫ್ರೂ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅವರು. ಹಾಗೆ ನಾರಾಯಣ ಸ್ವಾಮಿ ಅವರು ಬೆಟ್ಟದ ಮೇಲೆ ಸುಮಾರು ಒಂದು ಬಾವಿ ಇದೆ, ಪುರಾತನ ಕಾಲ ಬಾವಿ ಇದೆ. ಆ ಬಾವಿಯಲ್ಲಿ ಒಂದು ಡ್ರಾಪ್ ನೀರಿದ್ದಿಲ್ಲ ಅವ್ರು ಹೋದಾಗ. ನೈಟ್ ಟೈಮ್ ಹೋಗಿರ್ತಾರೆ, ಒಂದು ಡ್ರಾಪ್ ನೀರು ಇದ್ದಿರಲ್ಲ. ಆ ಬಾವಿಯಲ್ಲಿ ನೀರು ಕರೆಕ್ಟಾಗಿ 1 ವಾರಕ್ಕೆ ನೀರು ಬಂದಿದ್ರೆ ಬೆಟ್ಟಕ್ಕೆ 2 ವೀಲರ್ ದಾರಿ ಮಾಡ್ತೀನಿ, ಭಕ್ತರು ಬರಕ್ಕೆ 2 ವೀಲರ್ ದಾರಿ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ರು. ಕರೆಕ್ಟಾಗಿ 1 ವಾರಕ್ಕೆ 4 ಕಡೆ ನೀರು ಬಂತು. ಡ್ರೈ ಆಗಿರೋ ಬಾವಿ 1 ವಾರಕ್ಕೆ 4 ಕಡೆ ನೀರು ಬಂತು. ಆಗ ಇಲ್ಲಿ ವಿಶೇಷತೆ ಏನೋ ಇದೆ ಅಂತ ಅವರಿಗೆ ಅನ್ಕೊಂಡ್ರು. ಇಲ್ಲಿ ಏನೋ ಬೆಟ್ಟದ ವಿಶೇಷತೆ ಇದೆ. ಆವಾಗ 2 ವೀಲರ್ ದಾರಿ ಮಾಡ್ತಿದ್ದೆ, ಹೇಗಪ್ಪ ದಾರಿ ಮಾಡ್ಲಿ ಅಂತ ಮತ್ತೆ ಹನುಮನ್ ಕೇಳಿದ್ರು. ಯಾಕಂದ್ರೆ ಒಬ್ಬ ರೈತ ಈ ಬೆಟ್ಟಕ್ಕೆ 2 ವೀಲರ್ ದಾರಿ ಮಾಡ್ಬೇಕಂದ್ರೆ ಒಂದು ಇಂಜಿನಿಯರ್ ಪ್ಲಾನಿಂಗ್ ಬೇಕಾಗುತ್ತೆ. ಹಾಗೆ ಅವರು ನಾನು ರೈತಪ್ಪ, ನಾ ಹೇಗಪ್ಪ 2 ವೀಲರ್ ದಾರಿ ಮಾಡ್ಲಿ ಭಕ್ತರು ಬರಕ್ಕೆ, ನಾನು ಕೂಲಿ ಮಾಡೋನು, ಇಂಜಿನಿಯರ್ ಕಲ್ಸಕ್ಕೆ ನನ್ನ ಹತ್ರ ತಾಕತ್ತಿಲ್ಲ ಅಂತ ಕೇಳಿದ್ರು. ಅವ ಹನುಮ ಮತ್ತೆ ನಾನು ಬಾವುಟವನ್ನು ಊರ್ತಾ ಹೋಗ್ತೀನಿ, ಅದೇ ರೀತಿಯಲ್ಲಿ ಸ್ಟ್ಯಾಚು ಅದೇ ಬಾವುಟವನ್ನು ಊರ್ತಾ ಹೋಗ್ತೀನಿ, ಅದೇ ರೀತಿಯಲ್ಲಿ ನೀವು ದಾರಿ ಮಾಡ್ಕೊಂಬಂತ ಹನುಮ ಅವ್ರಿಗೆ ಕನ್ಸಲ್ಲಿ ಹೇಳಿದೆ. ಇವ್ರು ಅದೇ ಈಗ ನೀವು ಬರೋ ದಾರಿ ಅದೇ ಆಗಿರ್ತದೆ. ಅವಾಗ 2 ವೀಲರ್ ಬರಕ್ಕೆ ಮನೆಯಲ್ಲಿ ಆಸ್ತಿ ಕೆಳಗಡೆ ರೆಸಾರ್ಟ್ ಕಾಣ್ತದೆ, ನೀವು ನೋಡಿರ್ಬೋದು. ಕೈಲಾಸದಿಂದ ಬರುವ ರೆಸಾರ್ಟ್ ಕಾಣ್ತಾರೆ. ಆ ರೆಸಾರ್ಟ್ ಇವ್ರದೇ ಜಮೀನಾಗಿರ್ತದೆ. ಅದು 8 ರಿಂದ 10 ಲಕ್ಷಕ್ಕೆ ಸೇಲ್ ಮಾಡಿ 1 ವರ್ಷ ಮನೆಗೆ ಹೋಗದೆ ಇದೇ ಬೆಟ್ಟದಲ್ಲಿ ವಾಸವಾಗಿತ್ತು. ಅವಾಗ ಚಿಕ್ಕ ದೇವಸ್ಥಾನ, ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇಲ್ಲ. ಈಗ ಬೀಳ ಹೇಗಿದೆ ಈ ತರ. ಆವಾಗ 1 ವರ್ಷ ಇಲ್ಲೇ ವಾಸವಾಗಿ 8 ತಿಂಗಳು ಬೇಕಾದ ಕೈಯಲ್ಲಿ ಕೆತ್ತನೆ ಮಾಡಕ್ಕೆ ರೋಡ್. ಅವರು ಮತ್ತೆ ಸ್ನೇಹಿತರು 3 ಜನ ಸೇರಿ ಕೆತ್ತನೆ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೀತದೆ, ಯಾವುದೇ ಚಾರ್ಜಸ್ ಇರಲ್ಲ. ಆಮೇಲೆ ಕೈಲಾಸಗಿರಿಂದ ಈ ಬೆಟ್ಟಕ್ಕೆ ಜೀಪ್ ವ್ಯವಸ್ಥೆ ಇರ್ತದೆ, ಅದಕ್ಕೂ ಚಾರ್ಜಸ್ ಇರಲ್ಲ. ಭಕ್ತಾದಿಗಳು ಏನ್ ಕೊಡ್ತಾರ ಅದನ್ನು ಸ್ವೀಕರಿಸ್ತಾರೆ. ಭಕ್ತಾದಿಗಳೇ ಕೊಟ್ಟಿದ್ದ ದುಡ್ಡಲ್ಲೇ ಈ ಬೆಟ್ಟ ಗುಡ್ಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹಳೆ ಪುರಾತನ ಕಾಲ ಬಿದ್ದೋಗಿರೋದು ಮತ್ತೆ ಪುನರ್ಜನ್ಮ ಅಂತ ಈ ಬೆಟ್ಟಕ್ಕೆ ಆಗ್ತಾ ಇದೆ. ಅವಾಗ ಅಂಬಾಜಿರಾವ್ ಇದ್ರು. 1700 ವರ್ಷ ಇತಿಹಾಸ. ಮತ್ತೆ ಈಗ ಪುನರ್ಜನ್ಮ ನಾರಾಯಣ ಸ್ವಾಮಿ ಅವರು ಪ್ರತಿಷ್ಠಾಪಿತ ಮಾಡ್ತಾ ಇದ್ದಾರೆ. ಆಮೇಲೆ ಆಂಜನೇಯ ಸ್ಟ್ಯಾಚ್ಯೂ ಇದೆ. ಅದು ನೈಟು ಡೇ ಅಮಾವಾಸ್ಯೆ ಹುಣ್ಣಿಮೆ ಏನೂ ಇಲ್ಲ, ಯಾವಾಗ್ಲೂ ಬೆವರ್ತಾ ಇರ್ತದೆ. ಬೇಸಿಗೆ ಚಳಿ ಏನೇ ಇರ್ಲಿ ಬೆವರ್ತಾ ಇರ್ತದೆ. ನೀವೇ ಡೆಮೋ ನೋಡ್ಬೋದು. ಇಲ್ಲಿ ಎಷ್ಟು ಸೆಕೆ ಇರ್ಬೋದು, ಒಳಗೆ ಹೋದ್ರೆ ಕೂಲ್ ಇರ್ತದೆ. ಇಲ್ಲಿ ಎಷ್ಟೇ ಚಳಿ ಇರ್ಲಿ ಒಳಗೆ ಹೋದಾಗ ಬಿಸಿ ಇರ್ತದೆ. ಯಾವ ಬೇಕು ನೀವೇ ನೋಡ್ಬೋದು. ಆಮೇಲೆ ಯಾರಿಗಾದ್ರು ಸ್ಕಿನ್ ಅಲರ್ಜಿ ಏನಾದ್ರು ಇದ್ರೆ ಮೇಲ್ಗಡೆ ಬಾವಿ ಇದೆ. ಆ ಬಾವಿಯಲ್ಲಿ 4 ವಾರ ತೀರ್ಥ ಸೇವನೆ ಮಾಡಿದ್ರೆ ಸ್ಕಿನ್ ಅಲರ್ಜಿ ಕ್ಲಿಯರ್ ಆಗಿದೆ. ಇದಕ್ಕೆಲ್ಲ ಚಾರ್ಜಸ್ ಇರಲ್ಲ. ಆಮೇಲೆ ಇಲ್ಲಿ ಮಾಟ ಮಂತ್ರ ಆಗಿರ್ಬೋದು, ಅಥವಾ ಬಿಸ್ನೆಸ್ ಅಲ್ಲಿ ಯಾರು ಸೋತಿದ್ರೆ, ಬಾಡಿ ಎನರ್ಜಿ ಏನಾದ್ರು ಸಮಸ್ಯೆ, ಬಾಡಿಯಲ್ಲಿ ಏನೇ ಸಮಸ್ಯೆ ಇದ್ದಿದ್ರೆ, ಅಥವಾ ಲೇಡೀಸ್ ಬಾಡಿಯಲ್ಲಿ ಏನೋ ಸಮಸ್ಯೆ ಇದ್ದಿದ್ರೆ 2 ತೆಂಗಿನಕಾಯಿ 48 ರೌಂಡ್ ಪ್ರದಕ್ಷಿಣೆ 4 ವಾರ ಬಂದಿದೆ. 100ಕ್ಕೆ 100 ಸಕ್ಸಸ್ ಆಗುತ್ತೆ. ಫೇಲ್ ಇಲ್ಲಿವರೆಗೆ ಆಗಿಲ್ಲ. ನನ್ನ ಕಡೆಯಿಂದ ನನ್ಗಾಗಿದ್ದ ಅನುಭವದ ಪ್ರಕಾರ. ನನ್ನ ಫ್ರೆಂಡ್ಸ್ ಸರ್ಕಲ್ ಒಂದು 7 ಜನ ಸಕ್ಸಸ್ ಆಗಿದೆ. ನಾನು ಅವಾಗ ಕರೆಸ್ತಾ ಇರ್ತೀನಿ, ಮತ್ತೆ ಇಲ್ಲಿ ಬಂದಾಗ ಅವಾಗ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಾವು ಹೇಳಿದ್ರೆ ಇನ್ನೊಬ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಒಂದು ಒಳ್ಳೇದಾಗ್ಲಿ. ಯಾಕಂದ್ರೆ ಚಾರ್ಜಸ್ ಇರಲ್ಲ. ಈ ವ್ಯಕ್ತಿಗೆ ಓದಕ್ ಬರಕ್ ಬರೆಯಲ್ಲ. ನಾರಾಯಣ ಸ್ವಾಮಿಯವರಿಗೆ ನನ್ನ ಕೈಯಲ್ಲಾಗಿ ಸೇವೆ ನಾವು ಮಾಡ್ತೀವಿ. ನಾವು ಯಾವ ತರ ಸೇವೆ ಅಂದ್ರೆ ನಮ್ಮ ಆತ್ಮಕ್ಕೂ ಶುದ್ಧವಾಗಿರ್ಬೇಕು, ಹನುಮನಿಗೂ ತಟ್ಟಬೇಕು, ಆ ರೀತಿಯ ಸೇವೆ ಮಾಡ್ತೀವಿ. ನನಗೆ ಇಲ್ಲಿವರೆಗೆ ಏನು ಮೋಸ ಆಗಿಲ್ಲ. ನಾನು ಇಲ್ಲಿ ಏನ್ ಕೂಲಿ ಮಾಡ್ತೀನಿ ಅದು ಹನುಮ ಬೇರೆ ಕಡೆಯಲ್ಲಿ ನನ್ನ ಪೇಮೆಂಟ್ ತರ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ಸ್ ಸರ್. ಓಕೆ, 1-2 ಫೋಟೋಸು ತಗೊಂಡ್ವಿ, ಗ್ರೂಪ್ ಫೋಟೋಸ್ ತಗೊಂಡು ವಿ ವರ್ ಅಬೌಟ್ ಟು ಲೀವ್ ಫ್ರಮ್ ಹಿಯರ್. ಇಲ್ಲಿ ಅನ್ನದಾಸೋಹ ಕೂಡ ಇತ್ತು. ಸಾರಿ, ಅದು ಮೆನ್ಷನ್ ಮಾಡಲಿಲ್ಲ ನಾನು. ಅನ್ನದಾಸೋಹ ಬಂದ್ಬಿಟ್ಟು 24 hour ಇರುತ್ತೆ, ಫ್ರೀ ಆಗಿರುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಡೈರೆಕ್ಟ್ಲಿ ಆನ್ ದ ಹಿಲ್ ಓನ್ಲಿ. We have started our machines. We are going down. ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ನೋಡಿ. ಇಲ್ಲಿ ಲೈನ್ ಅವ್ರಿಗೆ ನಿಖಿಲ್ ಅಣ್ಣ ಏನು ಹೇಳ್ತಿದ್ದಾರೆ, ಲೈನ್ 1 ಲೈನ್. ಓಕೆ, ಎಸ್
ಎಲ್ಲ ಗಾಡಿ ಒಟ್ಟಿಗೆ ಹೋಗ್ತಿದ್ರೆ ಹೇಗಿರುತ್ತಲ್ಲ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದಾರೆ. ಸೊ ಒನ್ ಬೈ ಒನ್ ಬೈಕ್ಸ್ ಹೋಗ್ತಾ ಇದೆ. ಎಲ್ಲರೂ ಫೋಟೋಸ್ ವಿಡಿಯೋಸ್ ಮಾಡ್ತಾಯಿದ್ದಾರೆ. ಹಾಗೆ ನಮಗೆ ಎಲ್ಲ ಬೈಕ್ಸಲ್ಲೂ ನಾವು ಫ್ಲ್ಯಾಗ್ಸ್ನ ಇನ್ಸ್ಟಾಲ್ ಮಾಡಿದ್ವಿ ಹೊಸಕೋಟೆ ಟಾಲಲ್ಲೇ. ನಮ್ಮ ರೈಟ್ ಚಾಂಪ್ ಬೈಕ್ ಸ್ಟಾಪ್ ಮಾಡಿ ವಿಡಿಯೋ ಮಾಡ್ತಿದ್ದಾರೆ. ಲೆಫ್ಟ್ ಸೈಡ್ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಜೊತೆ ಇನ್ನೊಬ್ರು ಯಾರು ಬಂದರೆ ಇಫ್ ಯು ಹ್ಯಾವ್ ಇನ್ಸ್ಟಾ 360 X4 ಒಳ್ಳೆ ವಿಡಿಯೋ ಮಾಡ್ಕೊ.
This is gonna be our breakfast point. ಬರ್ತಾ ಇದ್ದೀವಿ ನಮ್ಮಿಬ್ಬರು ನೋಡಿ ಎಷ್ಟು ಚಂದ ನಮ್ಮ ಬಾವುಟ. ಇಲ್ಲಿ ಎಲ್ಲರೂ ನಾವು ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ರಮ್ ಹಿಯರ್ ವಿ ಹ್ಯಾವ್ ಡಿಸ್ಪರ್ಸ್ಡ್ ಟು ದೇರ್ ಲೊಕೇಶನ್ಸ್. ದಿಸ್ ವಾಸ್ ನಿಯರ್ ಬೈ ಚಿಂತಾಮಣಿಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ರೈಡ್ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಥ್ಯಾಂಕ್ ಯು.